ಪೂವಾರ್ ಐಲ್ಯಾಂಡ್ನಿಂದ ನಮ್ಮ ಪ್ರಯಾಣ ಚಂಕಲ್ನ ಮಹೇಶ್ವರಂ ಕಡೆಗೆ. ಪೂವಾರಿಂದ ಚಂಕಲ್ ಮಹೇಶ್ವರಂ ಶ್ರೀ ಶಿವಪಾರ್ವತಿ ಟೆಂಪಲ್ 8 ಕಿಲೋಮೀಟರ್ಸ್ ದೂರದಲ್ಲಿದೆ. ತಿರುವನಂತಪುರದಿಂದ ಚಂಕಲ್ ಮಹೇಶ್ವರ ದೇವಾಲಯ 35 ಕಿಲೋಮೀಟರ್ ದೂರದಲ್ಲಿದೆ. ಪೂವಾರ್ ಐಲ್ಯಾಂಡಿಂದ ಚಂಕಲ್ನ ಮಹೇಶ್ವರಂ ಶ್ರೀ ಶಿವಪಾರ್ವತಿ ದೇವಾಲಯ ತಲುಪುವಷ್ಟರಲ್ಲಿ ಮಧ್ಯಾಹ್ನ 12 ಗಂಟೆ ಆಗಿತ್ತು. ಮಠ ಮಧ್ಯಾಹ್ನ ತುಂಬಾ ಬಿಸಿಲಿತ್ತು. ಈ ದೇವಸ್ಥಾನ ಮಾರ್ನಿಂಗ್ 4:30 ಆಫ್ಟರ್ನೂನ್ 1:30 ಇರುತ್ತೆ. ಮತ್ತು ಆಫ್ಟರ್ನೂನ್ 2:30 ನೈಟ್ 8 ಓಪನ್ ಇರುತ್ತೆ. ಈ ಒಂದು ದೇವಾಲಯದ ಮುಖ್ಯ ಆಕರ್ಷಣೆ ಬೃಹತ್ತಾದ ಶಿವಲಿಂಗ. ವಿಶ್ವದ ಅತಿ ಎತ್ತರದ ಶಿವಲಿಂಗವನ್ನು ನಾವಿಲ್ಲಿ ನೋಡಬಹುದು. ಬೃಹತ್ತಾದ ಈ ಶಿವಲಿಂಗದ ನಿರ್ಮಾಣ 2012 ಸ್ಟಾರ್ಟ್ ಆಗಿ 6 ವರ್ಷಗಳ ನಂತರ ಪೂರ್ಣವಾಯಿತು. ಕಾಶಿ, ಗಂಗೋತ್ರಿ, ಋಷಿಕೇಶ, ರಾಮೇಶ್ವರಂ, ಧನುಷ್ಕೋಡಿ, ಬದರಿನಾಥ, ಗೋಮುಖ, ಕೈಲಾಸ ಈ ಎಲ್ಲ ಪವಿತ್ರ ಸ್ಥಳಗಳಿಂದ ನೀರು, ಮರಳು, ಮಣ್ಣನ್ನು ತಂದು ಈ ಒಂದು ಶಿವಲಿಂಗದ ನಿರ್ಮಾಣದಲ್ಲಿ ಸೇರಿಸಲಾಗಿದೆ. 111.2 111.2 ಅಡಿ ಎತ್ತರದ ಈ ಒಂದು ಶಿವಲಿಂಗ ವಿಶ್ವದ ಅತಿ ಎತ್ತರದ ಶಿವಲಿಂಗವಾಗಿದೆ. ಈ ಶಿವಲಿಂಗ ನಿರ್ಮಾಣ ಆಗೋದಕ್ಕಿಂತ ಮೊದಲು ಕರ್ನಾಟಕದ ಕೋಟಿಲಿಂಗೇಶ್ವರದಲ್ಲಿರುವ 108 ಅಡಿ ಎತ್ತರದ ಶಿವಲಿಂಗವು ದೇಶದಲ್ಲೇ ಅತಿ ಎತ್ತರದ ಶಿವಲಿಂಗ ಆಗಿತ್ತು. ಈ ಚಂಕಲ್ನ ಶಿವಲಿಂಗವು ಇಂಡಿಯಾ ಬುಕ್ ಆಫ್ ರೆಕಾರ್ಡಲ್ಲಿ ವಿಶ್ವದ ಅತಿ ಎತ್ತರದ ಶಿವಲಿಂಗ ಎನ್ನುವ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಶಿವಲಿಂಗವು 8 ಮಹಡಿಗಳನ್ನು ಹೊಂದಿದ್ದು, ಬುಡದಿಂದ ಮೇಲಕ್ಕೆ ಹೋಗುವ ಮಾರ್ಗವು ಹಿಮಾಲಯದ 7 ಬೆಟ್ಟಗಳನ್ನು ಪ್ರತಿನಿಧಿಸುತ್ತೆ. ದೇವಾಲಯದ ಒಳಗಡೆ ಹೋಗ್ತಾ ಇದ್ದಾಗೆ ಎಡಗಡೆ ಪೂಜಾ ಸಾಮಗ್ರಿಗಳನ್ನು ಮಾರ್ತಾ ಇರ್ತಾರೆ. ಕೌಂಟರಲ್ಲಿ ದುಡ್ಡನ್ನು ಪೇ ಮಾಡಿ ಪೂಜಾ ಸಾಮಗ್ರಿಗಳನ್ನು ತಗೋಬಹುದು. ಈ ಒಂದು ದೇವಾಲಯದಲ್ಲಿ 12 ಜ್ಯೋತಿರ್ಲಿಂಗಗಳು ಮತ್ತು ಗಣೇಶನ 32 ರೂಪಗಳನ್ನು ನೋಡಬಹುದು. ಈ ಒಂದು ಶಿವಲಿಂಗದಲ್ಲಿರುವ 8 ಮಹಡಿಗಳಲ್ಲಿ 6 ಮಹಡಿಗಳು ಮಾನವನ ದೇಹದಲ್ಲಿರುವ 6 ಚಕ್ರಗಳನ್ನು ಪ್ರತಿನಿಧಿಸುತ್ತೆ. ಆಯಾ ಚಕ್ರಗಳಿಗೆ ಸಂಬಂಧಿಸಿದಂತೆ ಧ್ಯಾನ ಮಾಡಲು ಎಲ್ಲ ಮಹಡಿಗಳಲ್ಲೂ ಧ್ಯಾನ ಮಂದಿರಗಳನ್ನು ನಿರ್ಮಿಸಿದ್ದಾರೆ. ಟಿಕೆಟನ್ನು ತಗೊಂಡು ಶಿವಲಿಂಗವನ್ನು ಎಂಟ್ರಿ ಆಗ್ತಿದ್ದಾಗೆ ಮೊದಲ ಮಹಡಿಯಲ್ಲಿ 108 ಶಿವಲಿಂಗಗಳನ್ನು ಪ್ರತಿಷ್ಠಾಪಿಸಲಾಗಿದೆ. ಇಲ್ಲಿ ಪ್ರವಾಸಿಗರು ಶಿವಲಿಂಗಗಳಿಗೆ ಅಭಿಷೇಕವನ್ನು ಮಾಡಬಹುದು. ಕೊನೆಯ ಮಹಡಿ 8ನೇ ಮಹಡಿಯಲ್ಲಿ ಸಾವಿರಾರು ದಳಗಳ ಕಮಲದೊಂದಿಗೆ ಹಿಮದಿಂದ ಆವೃತವಾದ ಶಿವಪಾರ್ವತಿಯ ವಿಗ್ರಹಗಳನ್ನು ಪ್ರತಿಷ್ಠಾಪಿಸಿದ್ದಾರೆ. ಚಂಕಲ್ ಶಿವಪಾರ್ವತಿಯರ ದರ್ಶನವನ್ನು ಪಡೆದು ನಮ್ಮ ಪ್ರಯಾಣ ಹೊರಟಿತು ಅಜಿಮಲ ಶಿವ ದೇವಾಲಯದ ಕಡೆಗೆ. ಚಂಕಲ್ನಿಂದ ಆಜಿಮಲ 11 ಕಿಲೋಮೀಟರ್ ದೂರದಲ್ಲಿದೆ. ತಿರುವನಂತಪುರದಿಂದ ಆಜಿಮಲ 24 ಕಿಲೋಮೀಟರ್ ದೂರದಲ್ಲಿದೆ. ಮಲಯಾಳಂ ಲ್ಯಾಂಗ್ವೇಜ್ ಪ್ರೊನೌನ್ಸಿಯೇಷನ್ ಮೋಸ್ಟ್ಲಿ ನಮಗೆ ಯಾರಿಗೂ ಬರ್ತಿರಲಿಲ್ಲ ಅನಿಸುತ್ತೆ. ಅಲ್ಲಿ ಬಂದಿರುವಂತಹ ಟೂರಿಸ್ಟಲ್ಲಿ ಕೆಲವರು ಅಳಿಮಲ ಅಂದರೆ ಇನ್ನು ಕೆಲವರು ಅಜಿಮಲ ಅಂತ ಹೇಳ್ತಾರೆ. ಆಜಿಮಲ ಕೇರಳ ರಾಜ್ಯದ ರಾಜಧಾನಿ ತಿರುವನಂತಪುರದಲ್ಲಿರುವ ವಿಜಿಂಜಂ ಪ್ರದೇಶದಲ್ಲಿರುವ ಒಂದು ಸಣ್ಣ ಕುಗ್ರಾಮ. ಆಜಿಮಲ ಒಂದು ಪುಟ್ಟ ಕರಾವಳಿ ಪ್ರದೇಶ ಆದರೂ ಕೂಡ ಉತ್ತಮವಾದ ರಸ್ತೆ ವ್ಯವಸ್ಥೆ ಇದೆ ಮತ್ತು ಇಲ್ಲಿಗೆ ಸಾರ್ವಜನಿಕ ಬಸ್ಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬರುತ್ತೆ. ಕೋವಲಂ ಕಡೆಗೆ ಹೋಗೋ ಬಸ್ಸಲ್ಲಿ ಬಂದು ಕೋವಲಂ ಅಥವಾ ಬಲರಾಮಪುರ ಅಲ್ಲಿ ಇಳ್ಕೊಂಡು ಅಲ್ಲಿಂದ ಆಟೋ ರಿಕ್ಷಾದಲ್ಲಿ ಬಂದರೆ 5 ನಿಮಿಷದ ದಾರಿ. ಇಲ್ಲಿ ಶಿವನ ಸ್ಟ್ಯಾಚ್ಯು ನೋಡೋದಕ್ಕೆ 20 ರೂಪೀಸ್ ಎಂಟ್ರಿ ಫೀಸ್ ಇದೆ.
ಟಿಕೆಟನ್ನು ತಗೊಂಡು ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಟಿಕೆಟನ್ನು ಕೊಟ್ಟು ಒಳಗಡೆ ಹೋಗ್ತಾ ಇದ್ದಾಗ ಕಾಣುವ ಆ ಶಿವನ ಮೂರ್ತಿ ನಿಜಕ್ಕೂ ಒಂದು ಕ್ಷಣ ಮಾತೇ ಬರಲ್ಲ, ಕಣ್ಣು ಕೂಡ ಆ ಕಡೆ ಈ ಕಡೆ ಅಲಗಡಿಸೋಕ್ಕಾಗಲ್ಲ, ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು. ಭೋರ್ಘರೆವ ಕಡಲ ತೀರದ ಈ ಹಿನ್ನೆಲೆಯಲ್ಲಿ ಬಂಡೆಯ ಮೇಲೆ ಕುಳಿತಿರುವ ಭಗವಾನ್ ಶಿವ, ಅವನ ತಲೆಯ ಮೇಲೆ ಗಂಗಾ ಮಾತೆ. ಈ ಭವ್ಯವಾದ ದೃಶ್ಯವನ್ನು ನೋಡ್ತಾ ಇದ್ದರೆ ಕಣ್ಗಳಿಗೆ ಹಬ್ಬವೇ ಸರಿ. ಈ ದೇವಾಲಯದ ಮುಖ್ಯ ಆಕರ್ಷಣೆಯಾದ ಶ್ರೀ ಗಂಗಾಧರೇಶ್ವರ ಪ್ರತಿಮೆಯನ್ನು ಇದೇ ಆಜಿಮಲ ಮೂಲದ PS ದೇವದತ್ತನ್ ಎಂಬುವರು ಕೆತ್ತಿದ್ದಾರೆ. ಶಿಲ್ಪದ ನಿರ್ಮಾಣ 2 ಏಪ್ರಿಲ್ 2014 ಪ್ರಾರಂಭವಾಗಿ 31 ಡಿಸೆಂಬರ್ 2020 ಪೂರ್ಣವಾಗಿ ಸಾರ್ವಜನಿಕರಿಗೆ ತೆರೆಯಲಾಗಿದೆ. ಇದು ಪ್ರಸ್ತುತ ಭಾರತದ ಅತ್ಯಂತ ಎತ್ತರದ ಗಂಗಾಧರೇಶ್ವರ ಮೂರ್ತಿಯಾಗಿದೆ. ಸುಂದರವಾದ ಸಮುದ್ರದ ಕಡಲ ತೀರದಲ್ಲಿರುವ ಈ ಒಂದು ದೇವಾಲಯಕ್ಕೆ 1200 ವರ್ಷಗಳ ಇತಿಹಾಸ ಇದೆ. ಇದನ್ನು ಪಾಂಡ್ಯರ ಆಳ್ವಿಕೆಯಲ್ಲಿ ಸುಮಾರು ಕ್ರಿಸ್ತಶಕ 8ನೇ ಶತಮಾನದಲ್ಲಿ ಈ ಒಂದು ದೇವಾಲಯವನ್ನು ನಿರ್ಮಿಸಲಾಗಿತ್ತಂತೆ. ಈ ಸ್ಥಳವನ್ನು ಶೈವ ಧರ್ಮದ ಪ್ರಮುಖ ಕೇಂದ್ರವೆಂದು ಪರಿಗಣಿಸಲಾಗಿದೆ. ಈ ಒಂದು ದೇವಾಲಯ ಕೇರಳ ಶೈಲಿ ಮತ್ತು ದ್ರಾವಿಡ ಶೈಲಿಯ ಒಂದು ಅದ್ಭುತ ಸಂಯೋಜನೆ ಎಂದೇ ಹೇಳಬಹುದು. 4 ತೋಳುಗಳುಳ್ಳ ಶಿವನು ಕುಳಿತಿರುವ ಭಂಗಿಯಲ್ಲಿ ಈ ಒಂದು ಶಿಲ್ಪವನ್ನು ಚಿತ್ರಿಸಲಾಗಿದೆ. ಹಿಂಭಾಗದ ಬಲಗೈ ಡಮರುಗವನ್ನು ಹಿಡಿದರೆ ಮುಂಭಾಗದ ಬಲಗೈ ಬಲತೊಡೆಯ ಮೇಲೆ ನಿಂತಿದೆ. ಹಿಂಭಾಗದ ಎಡಗೈಯಲ್ಲಿ ತ್ರಿಶೂಲವಿದೆ. ಮುಂಭಾಗದ ಎಡಗೈ ಗಂಗೆಯನ್ನು ಹಿಡಿದಿದೆ. ನದಿಯ ಅಧಿದೇವತೆಯಾದ ಗಂಗಾ ಶಿವನ ಜಡೆಯ ಕೂದಲಿನಲ್ಲಿ ಸಿಕ್ಕಿಬಿದ್ದಂತೆ ಚಿತ್ರಿಸಲಾಗಿದೆ. ಶಿವನ ದೇಹವು ಹುಲಿ ಚರ್ಮವನ್ನು ಹೊಂದಿದ್ದರೆ ಶಿವನ ಕುತ್ತಿಗೆ ತೋಳುಗಳನ್ನು ರುದ್ರಾಕ್ಷ ಮಣಿಗಳು ಅಲಂಕರಿಸಿದೆ. ಒಂದೇ ಸಮ ನೀವು ದೃಷ್ಟಿಸಿ ಈ ಒಂದು ಶಿಲ್ಪವನ್ನು ನೋಡುತ್ತಿದ್ದರೆ ಆ ಸಮುದ್ರದ ತಂಗಾಳಿಯಲ್ಲಿ ನಿಧಾನವಾಗಿ ಈ ಶಿಲ್ಪ ತೂಗಾಡುತ್ತಿದೆಯೇನೋ ಅನ್ನುವ ಅನುಭವವಂತೂ ಆಗುತ್ತೆ. ಕಡಲ ತೀರದ ಸುಂದರವಾದ ಪರಿಸರದಲ್ಲಿರುವ ಶ್ರೀ ಗಂಗಾಧರೇಶ್ವರನನ್ನು ಕಣ್ತುಂಬಿಕೊಂಡು ನಮ್ಮ ಪ್ರಯಾಣ ಹೊರಟಿತು ವಿಜಿಂಜಮ್ ಬಂದರಿನ ಕಡೆಗೆ. ಆಜಿಮಲಯಿಂದ ವಿಜಿಂಜಮ್ 5 ಕಿಲೋಮೀಟರ್ ದೂರದಲ್ಲಿದೆ. ತಿರುವನಂತಪುರದಿಂದ ವಿಜಿಂಜಮ್ 21 ಕಿಲೋಮೀಟರ್ ದೂರದಲ್ಲಿದೆ. ವಿಜಿಂಜಮ್ ಭಾರತದ ಮೊದಲ ಸ್ವಯಂಚಾಲಿತ ಬಂದರಾಗಿದೆ. ಇದು ಅಂತಾರಾಷ್ಟ್ರೀಯ ಹಡಗು ಮಾರ್ಗದ ಪಕ್ಕದಲ್ಲೇ ನೆಲೆಗೊಂಡಿರುವ ದೇಶದ ಏಕೈಕ ಬಂದರಾಗಿದೆ. ಚೋಳ, ಚೇರ ರಾಜವಂಶಗಳ ಆಳ್ವಿಕೆಯ ಕಾಲದಿಂದಲೂ ಕೂಡ ಇದು ಕಾರ್ಯನಿರತವಾಗಿರುವಂತಹ ಒಂದು ವಾಣಿಜ್ಯ ಬಂದರು ನಗರವಾಗಿತ್ತು. ಬ್ರಿಟಿಷರ ಕಾಲದಲ್ಲೂ ಕೂಡ ಇದು ಬ್ರಿಟಿಷರಿಗೆ ಒಂದು ಪ್ರಮುಖ ವಾಣಿಜ್ಯ ಕೇಂದ್ರವಾಗಿತ್ತು. ವಿಜಿಂಜಮ್ನ ಈ ಒಂದು ಮೀನುಗಾರಿಕೆ ಬಂದರ್ ಸ್ವಿಡಿಷ್ ಮೀನುಗಾರಿಕೆ ಬಂದರಿನ ತಜ್ಞ ಕಾರ್ಲ್ ಅವರ ಒಂದು ಕಲ್ಪನೆ ಕೂಸು, ಅವರ ಒಂದು ಮೆದುಳಿನ ಕೂಸು ಅಂತ ಹೇಳ್ತೇವೆ. ವಿಜಿಂಜಮ್ನಲ್ಲಿ ಪ್ರಧಾನವಾಗಿ ಮೀನುಗಾರ ಸಮುದಾಯದವರು ವಾಸಿಸುತ್ತಿರುವುದನ್ನು ನೋಡಬಹುದು. ಇದನ್ನು ಮುಪ್ಪುವರ್ ಎಂದು ಕೂಡ ಕರೆಯಲಾಗುತ್ತೆ. ಇಲ್ಲಿನ ಜನರು ತಮ್ಮ ಜೀವನೋಪಾಯಕ್ಕಾಗಿ ಈ ಒಂದು ಮೀನುಗಾರಿಕೆಯನ್ನೇ ಅವಲಂಬಿಸಿದ್ದಾರೆ. ಸಮುದ್ರದ ತಟದಲ್ಲಿ ನಿಂತು
ದೊಡ್ಡದಾದ ಅಲೆಗಳನ್ನು ನೋಡುತ್ತಾ ಸ್ವಲ್ಪ ಸಮಯ ಇಲ್ಲೇ ಕಳೆದು ಆ ನಂತರ ನಾವು ರೈಲ್ವೆ ಸ್ಟೇಷನ್ ಕಡೆ ನಮ್ಮ ಪ್ರಯಾಣವನ್ನು ಬೆಳೆಸಿದ್ವು. ಅಲ್ಲಿಂದ ನಮ್ಮ ಪ್ರಯಾಣ ಹೊರಟಿತು ಬೆಂಗಳೂರಿನ ಕಡೆಗೆ. ದೇವರ ನಾಡಿನಲ್ಲಿ 2 ದಿನ ನಮ್ಮ ಸಮಯವನ್ನು ಕಳೆದು ದೇವರ ನಾಡಿಗೆ ಧನ್ಯವಾದ ಹೇಳುತ್ತಾ ನಮ್ಮ ಪ್ರಯಾಣ ನಮ್ಮ ಊರಿನೆಡೆಗೆ